ಸಬ್ಸ್ಕ್ರೈಬ್ ಮಾಡಿ ಐಟೆಕ್ ಕನ್ನಡವನ್ನು, ಜೊತೆಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋವನ್ನು ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಟೆಕ್ ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕ್ವೈಟ್ ಮೋಡ್ ಅಂದರೆ ಏನು, ಅದನ್ನು ಹೇಗೆ ಬಳಸೋದಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಸೆಟ್ಟಿಂಗ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡೋದಕ್ಕೆ ನಾನಿಲ್ಲಿ 2 ಇನ್ಸ್ಟಾಗ್ರಾಮ್ನ ಬಳಸ್ತಾ ಇದ್ದೀನಿ. ಈಗ ಸ್ನೇಹಿತರೆ, ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ನಲ್ಲಿ ಸ್ನೇಹಿತರೆ ಕ್ವೈಟ್ ಮೋಡ್ ಏನಪ್ಪ ಅಂದರೆ, ಕ್ವೈಟ್ ಮೋಡ್ನ ನೀವು ಆನ್ ಮಾಡಿ ನೀವು ಇಲ್ಲಿ ಟೈಮಿಂಗ್ನ ಸೆಟ್ ಮಾಡಿ ಇಡ್ಬೋದು. ನೀವು ಕ್ವೈಟ್ ಮೋಡ್ನ ಆನ್ ಮಾಡಿ ಟೈಮಿಂಗ್ನ ಸೆಟ್ ಮಾಡಿದಾಗ ನೀವು ಯಾವ ಟೈಮಿಂಗ್ನ ಸೆಟ್ ಮಾಡಿದ್ದೀರಾ ಆ ಸಮಯದಲ್ಲಿ ಇನ್ಸ್ಟಾಗ್ರಾಮ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನೋಟಿಫಿಕೇಷನ್ ಬರೋದಿಲ್ಲ. ಜೊತೆಗೆ ನಿಮ್ಮ ಸ್ನೇಹಿತರು ಮೆಸೇಜ್ ಮಾಡೋದು ಸಹ ಅದರ ನೋಟಿಫಿಕೇಷನ್ ಬರೋದಿಲ್ಲ. ಉದಾಹರಣೆಗೆ ಸ್ನೇಹಿತರೆ, ನೀವು ಸ್ಟಡಿ ಮಾಡ್ತಾ ಇರ್ಬೋದು ಅಥವಾ 9 to 5 ಜಾಬ್ ಮಾಡ್ತಾ ಇದ್ದರೆ ನೀವು ಅಲ್ಲಿ ಟೈಮ್ನ ಸೆಟ್ ಮಾಡಿಡ್ಬೋದು. ಆ ಸಮಯದಲ್ಲಿ ನೀವು ಸೆಟ್ ಮಾಡ್ತಕ್ಕಂಥ ಟೈಮಲ್ಲಿ ಯಾವುದೇ ರೀತಿಯ ನೋಟಿಫಿಕೇಷನ್ ನಿಮ್ಗೆ ಬರೋದಿಲ್ಲ, ನಿಮಗೆ ಯಾವುದೇ ರೀತಿಯ ಕಿರಿಕಿರಿ ಸಹ ಉಂಟಾಗೋದಿಲ್ಲ. ನೀವು ನಿಮ್ಮ ಕೆಲಸವನ್ನು ಮಾಡ್ಬೋದು. ಈಗ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಪ್ರೊಫೈಲ್ ಐಕಾನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಇಲ್ಲಿ ಸ್ನೇಹಿತರೆ 3 ಲೈನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಟಿಫಿಕೇಷನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ನೇಹಿತರೆ ಕ್ವೈಟ್ ಮೋಡ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ ಆಫ್ ಇರುತ್ತೆ ಸ್ನೇಹಿತರೆ, ನೀವು ಇಲ್ಲ ಆನ್ ಮಾಡಿ. ಇಲ್ಲಿ ಸ್ನೇಹಿತರೆ ನೀವು ಟೈಮಿಂಗ್ನ ಸೆಟ್ ಮಾಡ್ಬೋದು, ಸ್ಟಾರ್ಟಿಂಗ್ ಟೈಮ್ ಮತ್ತು ಎಂಡ್ ಟೈಮ್ ಅಂತ. ಸೊ ಇಲ್ಲಿ ನಾನು ಟೈಮಿಂಗ್ನ ಸೆಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಸ್ನೇಹಿತರೆ ಕೆಳಗಡೆ ಚೂಸ್ ಡೇಸ್ ಅಂತ ಇರುತ್ತೆ, ನೀವು ಯಾವ ದಿನ ಬೇಕೋ ಆ ದಿನ ನೀವು ಸೆಲೆಕ್ಟ್ ಮಾಡ್ಬೋದು. ನೀವೇನಾದರೂ 9 to 5 ಜಾಬ್ ಮಾಡ್ತಾಯಿದ್ರೆ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೆ ಈ ರೀತಿ ಟೈಮಿಂಗ್ನ ಸೆಟ್ ಮಾಡಿದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನೋಟಿಫಿಕೇಷನ್ ಬರೋದಿಲ್ಲ. ನಿಮ್ಮ ಸ್ನೇಹಿತರು ಮೆಸೇಜ್ ಮಾಡಿದ್ರು ಸಹ ಅದರ ನೋಟಿಫಿಕೇಷನ್ ಸಹ ನಿಮಗೆ ಬರೋದಿಲ್ಲ. ನೀವು ಸೆಟ್ಟಿಂಗನ್ನು ಆನ್ ಮಾಡಿದಾಗ ನಿಮ್ಮ ಸ್ನೇಹಿತರಿಗೂ ಸಹ ಗೊತ್ತಾಗುತ್ತೆ ನೀವು ಕ್ವೈಟ್ ಮೋಡ್ನ ಆನ್ ಮಾಡಿದ್ದೀರಾ, ಅದಕ್ಕೆ ನೀವು ಅವರ ಮೆಸೇಜನ್ನು ನೋಡ್ತಾ ಇಲ್ಲ ಅಂತ ಅವರಿಗೂ ಸಹ ಗೊತ್ತಾಗುತ್ತೆ. ಈಗ ಸ್ನೇಹಿತರೆ, ಇನ್ನೊಂದು ಇನ್ಸ್ಟಾಗ್ರಾಮಿಂದ ಮೆಸೇಜ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ಸ್ನೇಹಿತರೆ, ಇನ್ನೊಂದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ಸ್ನೇಹಿತರೆ, ಇಲ್ಲಿ ಮೆಸೇಜನ್ನು ಸಹ ನಾನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದಿರುತ್ತೆ ಸ್ನೇಹಿತರೆ, ನೀವು ಗಮನಿಸ್ಬೋದು ಇಲ್ಲಿ ಐಟೆಕ್ ಕನ್ನಡ ವಾಸಂಟ್ ನೋಟಿಫೈಡ್ ಅಬೌಟ್ ದಿಸ್ ಮೆಸೇಜ್ ಬಿಕಾಸ್ ದೇ ಆರ್ ಇನ್ ಕ್ವೈಟ್ ಮೋಡ್ ಅಂತ ಬಂದಿರುತ್ತೆ. ಸೊ ನಮ್ಮ ಸ್ನೇಹಿತರಿಗೂ ಸಹ ಗೊತ್ತಾಗುತ್ತೆ ಸ್ನೇಹಿತರೆ, ನಾವು ಕ್ವೈಟ್ ಮೋಡ್ನ ಆನ್ ಮಾಡಿದ್ದೀವಿ, ಡಿಸ್ಟರ್ಬ್ ಮಾಡಬಾರ್ದಂತ. ಸೊ ಈ ರೀತಿ ಸ್ನೇಹಿತರೆ ಈ ಸೆಟ್ಟಿಂಗನ್ನು ನಾವು ಯೂಸ್ ಮಾಡ್ಬೋದು. ಇದು ಸ್ನೇಹಿತರೆ 9 to 5 ಜಾಬ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಸೆಟ್ಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.